श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 24ನೇ ಅಧ್ಯಾಯದ 11ನೇ ಶ್ಲೋಕ. ತಸ್ಮಾದೇತೈಃ ಪಾಲಿತಸ್ಯ ಧರ್ಮಜಸ್ಯ ಸ್ವಕಂ ವಸು ದೀಯತಾಮಿತಿ ತೇನೋಕ್ತೋ ಧೃತರಾಷ್ಟ್ರೋ ನ ಚಾಕರೋತ್. ಹಿಂದೆ ಹೇಳಿದಂತೆ ದೃಪದ ತನ್ನ ಪುರೋಹಿತರನ್ನು ಕಳಿಸ್ತಾನೆ. ಪರಮಾತ್ಮನ ಅಪ್ಪಣೆಯನ್ನು ಪಡೆದು ಆ ದೂತ ಬಂದು ಧೃತರಾಷ್ಟ್ರನ ಹತ್ರ ಭೀಮ, ಅರ್ಜುನ ಮುಂತಾದ ಯೋಧರು ಇದ್ದಾರೆ ಮತ್ತು ಕೃಷ್ಣನು ಕೂಡ ಪ್ರೇರಕನಾಗಿ ಪಾಂಡವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಇರುವಾಗ ನೀನು ಅವರನ್ನ ಯುಧಿಷ್ಠಿರನನ್ನ ವಿರೋಧ ಮಾಡಬಾರದು ಹಾಗೆ ಎಂಬ ಮಾತನ್ನ ತಿಳಿಸ್ತಾ ಇದ್ದಾನೆ. ತದನಂತರ ಭೀಮನ ಪರಾಕ್ರಮವನ್ನು, ಅರ್ಜುನನ ಪರಾಕ್ರಮವನ್ನು, ಕೃಷ್ಣನ ಒಂದು ಮಹಿಮೆಯನ್ನು ಕೂಡ ದೂತ ಹೇಳ್ತಾ ಇದ್ದಾನೆ. ತಸ್ಮಾದ್ ಏತೈ ಪಾಲಿತಸ್ಯ ಧರ್ಮಜಸ್ಯ, ಆ ಕಾರಣದಿಂದ ಈ ಭೀಮಾರ್ಜುನ ಮತ್ತು ಕೃಷ್ಣ ಇವರಿಂದ ಪಾಲಿಸಲ್ಪಡುವ ಆ ಧರ್ಮಜನನ್ನ, ಯುಧಿಷ್ಠಿರನನ್ನ, ಸ್ವಕಂ ತದ್ಯೂತ ಅಪಹೃತಂ ಯುಧಿಷ್ಠಿರ ಸಂಬಂಧಿ ಇತ್ಯರ್ಥ ವಸು, ಆ ಜೂಜಾಟದಲ್ಲಿ ಏನು ಅಪಹಾರ ಮಾಡಿದ್ದಾರೆ ಯುಧಿಷ್ಠಿರನ ಸಂಪತ್ತು ಅಂದ್ರೆ ಯಾವುದು? ರಾಜ್ಯ. ಅವರ ರಾಜ್ಯವನ್ನು ದ್ರವ್ಯಂ ದೀಯತಾಂ, ಅದು ಅವರಿಗೆ ವಾಪಸ್ ಕೊಟ್ಬಿಡಿ ಹಾಗೆ ಅಂತ ತೇನ ದೃಪದ ಪುರೋದಸ ಉಕ್ತ. ದೃಪದನ ಪುರೋಹಿತರು ಈ ರೀತಿಯಾಗಿ ಮಾತುಗಳನ್ನ ಹೇಳ್ತಾರೆ. ಆಗ ಧೃತರಾಷ್ಟ್ರ ನಾಕರೋತ್, ಇಷ್ಟೆಲ್ಲ ಹೇಳಿದಾಗಲೂ ಕೂಡ ಧೃತರಾಷ್ಟ್ರ ಅದಕ್ಕೆ ಒಪ್ಪಲಿಲ್ಲವಂತೆ. ಆ ದೃಪದನ ಪುರೋಹಿತರು ಹೇಳಿದ ಮಾತನ್ನ ಕೇಳಲಿಲ್ಲ. ರಾಜ್ಯಂ ನ ದದೌ, ರಾಜ್ಯವನ್ನು ಕೊಟ್ಟಿಲ್ಲ ಅಂತ. ತತಸ್ಸಹೈವ ಯದುಭಿ ಕೃಷ್ಣಂ ದ್ವಾರವತೀಂ ಗತಂ ಯುದ್ಧ ಸಾಹಾಯಮಿಚ್ಛಂತೌ ಧಾರ್ತರಾಷ್ಟ್ರ ಧನಂಜಯೌ. ಆಯಿತು ಅಂತ ದೂತ ದೃಪದನ ಪುರೋಹಿತರು ವಾಪಸ್ ಬರ್ತಾರೆ. ವಾಪಸ್ ಬಂದು ಅಲ್ಲಿಂದ ಮುಗಿಯುತ್ತದೆ, ಎಲ್ಲ ಹೊರಟು ಹೋಗ್ತಾರೆ. ಕೃಷ್ಣನು ಕೂಡ ದ್ವಾರಕಾ ಪಟ್ಟಣಕ್ಕೆ ವಾಪಸ್ ಹೋಗ್ತಾನೆ. ಆಗ ಯುದ್ಧ ಸಹಾಯ ಬೇಕು ಅಂತ ಹೇಳಿ ಧಾರ್ತರಾಷ್ಟ್ರ ಧನಂಜಯವು, ಕೃಷ್ಣನ ಸಹಾಯ ನಮಗೆ ಬೇಕು ಹಾಗೆ ಅಂತ ಹೇಳಿ ದುರ್ಯೋಧನನು ಬಯಸ್ತಾನೆ, ಅರ್ಜುನನು ಕೂಡ ಬಯಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯುಗಪದ್ ಯಯುತುಸ್ತತ್ರ ವೇಗೇನ ಅಜಯತ್ ಅರ್ಜುನಂ ದುರ್ಯೋಧನ ಶಿರಸ್ಥಾನ ಆಸೀನೋ ಅಭೂತ ಹರೇಸ್ತದಾ. ಯುಗಪತ್ ಒಟ್ಟಿಗೆ ಹೊರಟ್ರಂತವ್ರು ಕೃಷ್ಣನ ಸಹಾಯ ಪಡ್ಕೋಬೇಕು ಅಂತ. ಆದ್ರೂ ಕೂಡ ವೇಗದಿಂದ ಆ ಅರ್ಜುನನನ್ನ ಮೀರಿಸಿದ ದುರ್ಯೋಧನ. ಸೊ ದುರ್ಯೋಧನ ತಾನು ಮೊದಲು ಸೇರಿದ ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಕೃಷ್ಣನ ತಲೆಯ ಸ್ಥಾನದಲ್ಲಿ ಕೂಡ್ತಾನೆ. ಶಿರಸ್ಥಾನೇ ಆಸೀನಃ ಅಭೂತ್ ಹರೇಸ್ತದ. ತದನಂತರ ಅರ್ಜುನ ಬರ್ತಾನೆ. ಶಿರಸ್ಥಾನೆ ಅಂದ್ರೆ ಬರಿತಾರೆ, ಉಪಬರ್ಹಣ ಸಮೀಪೆ ಇತ್ಯರ್ಥ. ತಲೆದಿಂಬು ಹತ್ರ ಅವನು ಕುಳಿತ ಅಂತ ಹೇಳ್ತಾ ಇದ್ದಾರೆ. ದರ್ಪಾನ್ನಾಹಂ ರಾಜರಾಜ ಉಪಾಸ್ಯೆ ಪಾದಯೋರಿತಿ ತಯೋರಾಗಮನಂ ಪೂರ್ವಂ ಜ್ಞಾತ್ವೈ ವಹಿ ಹರಿಃ ಪ್ರಭುಃ. ಶಿರಸ್ಥಾನೇ ಸ್ಥಿತಸ್ಯ ಅಭಿಪ್ರಾಯ ಮಾಹ. ದುರ್ಯೋಧನ ತಾನು ಶಿರಸ್ಥಾನದಲ್ಲಿ ಕೂಡ್ತಾನೆ. ಅದರ ಕಾರಣ ಏನು ಅದನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅಹಂ ರಾಜರಾಜ ಅಂದ್ರೆ ಚಕ್ರವರ್ತಿ ಅಂತ ಅರ್ಥ. ರಾಜರು ಅಂತ ಯಾರಿದ್ದಾರೆ, ಸಾಮಂತ ರಾಜರು, ಅವರೆಲ್ಲರಿಗೂ ಕೂಡ ರಾಜನಾಗಿರ್ತೇನೆ ನಾನು. ಅದರಿಂದ ರಾಜರಾಜ ಪಾದಯೋ ಸಮೀಪೆ ನೋಪಾಸ್ಯ, ಪಾದದ ಹತ್ತಿರದಲ್ಲಿ
ಕೊಡೋದು ನನಗೆ ಯೋಗ್ಯವಲ್ಲ. ಪ್ರೆಸ್ಟೀಜ್ ಇಶ್ಯೂ ಅಂತ ಹೇಳ್ತಾರೆ ನೋಡಿ. ಆ ಥರ ಆ ಪ್ರೆಸ್ಟೀಜ್ ಇಶ್ಯೂ ನೋಡ್ತಾ ಅವನು ಏನ್ ಮಾಡಿದ, ದುರ್ಯೋಧನ ಕೃಷ್ಣನ ಪಾದದ ಹತ್ರ ಕೊಡ್ಲಿಕ್ಕೆ ಇಚ್ಛೆ ಪಟ್ಟಿಲ್ಲವಂತೆ. ನ ಸ್ಥಾಸ್ಯಾಮಿ ಇತಿ ದರ್ಪ, ಇದನ್ನ ಗರ್ವ ಅಂತ ಕರೀತಾರೆ. ಆ ಗರ್ವದಿಂದ ಶಿರಸ್ಥಾನದಲ್ಲಿ ಕೊಡ್ತಾ, ಹರೇಹೇ ಶಿರಸ್ಥಾನೇ ಆಸೀನ ಅಭೂತ್. ಪ್ರಭು ಹರಿಹಿ ತಯೋ ಆಗಮನಂ ಪೂರ್ವಮೇವ ಜ್ಞಾತ. ಪರಮಾತ್ಮನಿಗೆ ಗೊತ್ತು ಇದು ಧೃತರಾಷ್ಟ್ರನು ಬಂದಿದ್ದಾನೆ, ಅರ್ಜುನನು ಬಂದಿದ್ದಾನೆ ಅಂತ. ಅಸುಪ್ತ ಸುಪ್ತ ಶಿಷ್ಯೇ ತತ್ರ ತಿಷ್ಠದ್ ಧನಂಜಯ ಪ್ರಣಮ್ಯ ಪಾದಯೋಃ ಪ್ರಹ್ವೋ ಭಕ್ತ್ಯುದ್ರೇಕಾತ್ ಕೃತಾಂಜಲಿ. ಗೊತ್ತಿದ್ರು ಕೂಡ ಕೃಷ್ಣ ಪರಮಾತ್ಮ ಮಲಗಿದವನಂತೆ ನಟನೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟೇ ಸಂದರ್ಭದಲ್ಲಿ ತತ್ರ ತಿಷ್ಠದ್ ಧನಂಜಯ, ಅರ್ಜುನನು ಕೂಡ ಅಲ್ಲಿಗೆ ಬರ್ತಾನೆ. ಬಂದು ಏನ್ ಮಾಡಿದ, ಪ್ರಣಮ್ಯ ಪಾದಯೋಹೋ, ಬಂದು ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ನಮ್ರಸನ್, ತಲೆಬಾಗಿ ನಮಸ್ಕಾರ ಮಾಡಿ, ಪ್ರಣಮ್ಯ ಕೃತಾಂಜಲಿ ಸನ್ ಪಾದಸ್ಥಾನೇ ಅತಿಷ್ಠತ್, ಪಾದಸ್ಥಾನದಲ್ಲಿ ನಿಂತ್ಕೊಂಡಿದ್ದ ಅಂತ ನೋಡಿ. ದುರ್ಯೋಧನ ತಲೆ ಸ್ಥಾನದಲ್ಲಿ, ತಲೆಯ ಪಕ್ಕದಲ್ಲಿ ಕುಳಿತಿದ್ದಾನೆ. ಅರ್ಜುನ ಪಾದಸ್ಥಾನದಲ್ಲಿ ನಮಸ್ಕಾರ ಮಾಡಿ ನಮ್ರನಾಗಿ ನಿಂತುಕೊಂಡಿದ್ದಾನೆ ನೋಡಿ. ಇದು ಭಕ್ತಿಯ ಒಂದು ಸೂಚಕ. ಭಕ್ತಿಯಿಂದ ಆಗತಕ್ಕ ವ್ಯತ್ಯಾಸ ಇದೆ. ತಮೈಕ್ಷತ್ ಪ್ರಥಮಂ ದೇವೋ ಜಾನನ್ನಪಿ ಸುಯೋಧನಂ ಸ್ವಾಗತಂ ಫಲ್ಗುನೇತ್ಯುಕ್ತೆ ಪೂರ್ವಮಾಗಮಹಂ ತ್ವಿತಿ ಆಹ ದುರ್ಯೋಧನಸ್ತಂ ಚ ಸ್ವಾಗತೇನ ಅಭ್ಯಪೂಜಯತ್. ದೇವಃ ಶ್ರೀಕೃಷ್ಣಃ ಪೂರ್ವಮಾಗತಾಂ, ಮೊದಲೇ ಬಂದವನು ದುರ್ಯೋಧನ ಅಂತ ಗೊತ್ತಿದ್ರೂ ಕೂಡ ಪರಮಾತ್ಮ ಏನ್ ಮಾಡಿದ, ಎಚ್ಚೆತ್ತುಕೊಂಡವನಂತೆ ಪ್ರಥಮಂ ತಮ್ಮ ಅರ್ಜುನ ಮೈಕ್ಷತ, ಎದ್ದ ಕೂಡ್ಲೆ ಅರ್ಜುನನನ್ನೇ ಕಂಡ ಕೃಷ್ಣ. ಕಂಡ ಕೂಡ್ಲೆ ಹೇಳ್ತಾನೆ, ಹೇ ಫಲ್ಗುಣ ಸ್ವಾಗತಂ, ಎಲೆ ಅರ್ಜುನನೇ ಬಾ, ಸ್ವಾಗತವನ್ನು ಹೇಳ್ತಾನೆ. ಮನೆಗೆ ಬಂದವರಿಗೆ ಸ್ವಾಗತ ಹೇಳ್ತಾರಲ್ವ ಆತ. ಅಹಂ ಪೂರ್ವಮಾದವಾಗಾಂ, ಆಗ ದುರ್ಯೋಧನ ಹೇಳ್ತಾನೆ, ಅಲ್ಲ ನಾನು ಇಲ್ಲಿ ಕೂತಿದ್ದೀನಿ, ಮೊದಲೇ ಬಂದಿದ್ದೀನಿ ನಾನು, ಹಾಗೆ ಅಂತ ಹೇಳ್ತಾನೆ. ಆಗ ತಮ್ಮ ದುರ್ಯೋಧನಂಚ ಸ್ವಾಗತೇನ ಅಭ್ಯಪೂಜೆಯತ್, ಕೃಷ್ಣನು ಕೂಡ ದುರ್ಯೋಧನನು ಕೂಡ ಸ್ವಾಗತ ಹೇಳಿ ಅವನನ್ನು ಕೂಡ ಪೂಜಿಸಿದ ಅಂತ ಹೇಳ್ತಾರೆ. ಸಂಭಾವಯ ಮಾಸ ತಯೋರಾಗಮನೆ ಹೇತುಂ ಶ್ರುತ್ವಾ ಪ್ರಾಹ ಜನಾರ್ದನಃ ಏಕ ಪೂರ್ವಾಗತೋತ್ರ ಅನ್ಯ ಪೂರ್ವ ದೃಷ್ಟೋ ಮಯಾ ಯತಃ. ಕೃಷ್ಣ ಕೇಳ್ತಾನೆ, ಏನು ನಿಮ್ಮ ಆಗಮನ, ಅದರ ಕಾರಣ ಏನು ಹಾಗೆ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಯುದ್ಧ ತೀರ್ಮಾನ ಆಗಿದೆ, ಅದರಿಂದ ನಾವು ನಮ್ಮ ಜೊತೆಗೆ ಯುದ್ಧಕ್ಕೆ ಸಹಾಯಕ್ಕೆ ಬರಬೇಕು ಹಾಗೆ ಅಂತ ಇಬ್ರು ಹೇಳ್ತಾರೆ. ಕಿಮಿತಿ ಅತ್ರ ಮತ್ ಸಮೀಪಂ ಪ್ರತಿ ಏಕಃ ಪೂರ್ವಮಾಗತಃ. ಏನ್ ಮಾಡೋದೀಗ, ಇಬ್ರು ಬಂದಿದ್ದೀರಾ, ಒಬ್ಬ ಮೊದಲೇ ಬಂದಿದ್ದಾನೆ, ಒಬ್ಬ ಮೊದಲು ನನ್ನ ಕಣ್ಣಿಗೆ ಬಿದ್ದಿದ್ದಾನೆ. ಅಂದರೆ ಮೊದಲು ಬಂದವ ದುರ್ಯೋಧನ, ಮೊದಲು ನನ್ನ ಕಣ್ಣಿಗೆ ಬಿದ್ದವ ಅರ್ಜುನ. ಅನ್ಯಃ ಮಯಾ ಪೂರ್ವಂ ದೃಷ್ಟ, ಆ ಕಾರಣದಿಂದ ಸಮಂ ಕರಿಷ್ಯೆ ಯುವಯೋರೇಕತ್ರಾಹಂ ನಿರಾಯುಧಃ ಅನ್ಯತ್ರ ದಶಲಕ್ಷಂ ಮೇ ಪುತ್ರ ಶೂರಾಃ ಪದಾತಯಃ. ಅದರಿಂದ ಇಬ್ಬರಿಗೆ ಏನ್ ಮಾಡಬೇಕು, ಸಮವಾಗಿ ನಾನು ಮಾಡಬೇಕು. ಸಮಂ ಕರಿಷ್ಯೆ ಯುವರೋರೇಕತ್ರಾಹಂ ನಿರಾಯುಧ, ಒಂದು ಕಡೆ ನಾನು ನಿರಾಯುಧನಾಗಿ ನಾನು ಯುದ್ಧ ಮಾಡ್ತೇನೆ, ಇನ್ನೊಂದು ಕಡೆ ದಶಲಕ್ಷ ಸೈನ್ಯ, ನನ್ನ ಮಕ್ಕಳು ಅವರೆಲ್ಲರೂ ಸೇರಿ ಶೂರರು, ಮಹಾಪರಾಕ್ರಮಶಾಲಿಗಳು, ಪದಾತಯ 10 ಲಕ್ಷ ಜನರು, ಅವರು ಒಂದು ಕಡೆ ಇರ್ತಾರೆ ಹಾಗೆಂತ. ಒಂದು ಕಡೆ ನಿರಾಯುಧನಾಗಿ ನಾನು ಇರ್ತೀನಿ ಅಂದ್ರೆ ಏನರ್ಥ, ನಾನು ಯುದ್ಧ ಮಾಡೋದಿಲ್ಲ, ನಿರಾಯುಧನಾಗಿ ಇರ್ತೀನಿ ಅಷ್ಟೆ. ಇನ್ನೊಂದು ಕಡೆ 10 ಲಕ್ಷ ಜನ ನನ್ನ ಮಕ್ಕಳು ಸೈನ್ಯ, ಅವರು ಯುದ್ಧ ಮಾಡ್ತಾರೆ ಹಾಗೆಂತಾನೆ ಪರಮಾತ್ಮ ಹೇಳ್ತಾನೆ. ಇತ್ಯುಕ್ತೆ ಫಲ್ಗುಣಃ ಕೃಷ್ಣಂ ವವ್ರೇ ತದ್ಭಕ್ತಿಮಾನ್ಯತಃ ಅನ್ಯಸ್ತತ್ರ ಭಕ್ತಿಮತ್ವಾದ್ ವವ್ರೇ ಗೋಪಾನ್ ಪ್ರಯುಧ್ಯತಃ. ಈ ರೀತಿಯಾಗಿ ಹೇಳಿದಾಗ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ನೀನೇ ನನಗೆ ಸಹಾಯಕ್ಕೆ ಬರಬೇಕು, ಸಹಾಯತ್ವೇನ ಬಬ್ರೆ ಅಂಗೀಕೃತವ. ನೀನು ನಿರಾಯುಧನಾಗಿದ್ರೂ ಕೂಡ ಸರಿ,
ನೀನು ನನ್ನ ಜೊತೆಗೆ ಇರಬೇಕು ಹಾಗೆ ಅಂತ ಅರ್ಜುನ ಪ್ರಾರ್ಥನೆ ಮಾಡಿದ. ಯತಃ ಕಾರಣ ತಸ್ಮಿನ್ ಕೃಷ್ಣೇ ಭಕ್ತಿಮಾನ್. ಒಂದೇ ಕಾರಣ ಏನು? ಕೃಷ್ಣನ ಭಕ್ತ ಅವನು. ಅರ್ಜುನ ಅಂದ್ರೆ ಯಾರು? ಕೃಷ್ಣನ ಭಕ್ತ. ದೇವರು ನಮಗೂ ಕೂಡ ಅನೇಕ ಚಾಯ್ಸ್ ಕೊಡ್ತಾನೆ, ಅದು ಇದು ಅದು ಇದು ಅಂತ. ಯಾವ್ದು ನಾವು ಆಯ್ಕೆ ಮಾಡಬೇಕು? ದೇವರು ಹೇಳಿದ್ದನ್ನ, ದೇವರಿಗೆ ಸಮ್ಮತವಾದದ್ದನ್ನ, ದೇವರಿಗೆ ಪ್ರೀತಿಯಾದದ್ದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಕೃಷ್ಣನಿಗೆ ವಿರುದ್ಧ ಹೋಗಬಾರದು ಅಂತ. ಅದು ಭಕ್ತಿಯ ಒಂದು ಲಕ್ಷಣ. ಅದು ಕೃಷ್ಣೇ ಭಕ್ತಿಮಾನ್. ಅದರಿಂದ ಅರ್ಜುನ ಭಕ್ತನಾದದ್ರಿಂದ ಕೃಷ್ಣನನ್ನೇ ಆಯ್ಕೆ ಮಾಡ್ಕೊಂಡ. ಕೃಷ್ಣನ ಬಿಟ್ಟು ಇನ್ಯಾವುದು ಬೇಡ ಅಂತ ಹೇಳಿ. ನೋಡಿ, ಒಂದು ಮಗು ಇರುತ್ತದೆ, ಹರಕತಾಮೃತದಲ್ಲಿ ದಾಸರು ಹೇಳ್ತಾರೆ, ಮಗುವಿಗೆ ಅಳ್ತಾ ಇರ್ತದೆ, ಅಮ್ಮ ಬೇಕು ಅಮ್ಮ ಬೇಕು ಅಂತ. ನೀವು ಏನೇ ಆಟ ಸಾಮಾನು ಕೊಡಿ ಅದಕ್ಕೆ, ಯಾವುದು ಬೇಡ ಬೇಡ ಅಂತ ಬಿಸಾಕ್ತದೆ, ಅದು ತಾಯಿಯೇ ಬರಬೇಕು. ಅದೇ ರೀತಿಯಾಗಿ ನಮ್ಮ ಮನಸ್ಸು ಹೇಗಿರ್ಬೇಕು ಅಂದ್ರೆ, ಕೃಷ್ಣನನ್ನ ಬಿಟ್ಟು ಬೇರೆ ಏನೇ ಇರಲಿ ಅದು ಬೇಡ ಅಂತ ಪಕ್ಕಕ್ಕೆ ಇಡಬೇಕು. ಕೃಷ್ಣನೇ ಬೇಕು, ಅದು ನಮ್ದು ಗುರಿಯಾಗಿರ್ಬೇಕು. ಹಾಗಿದ್ದವರಿಗೆ ಕೃಷ್ಣ ಸಿಗ್ತಾನೆ ಅಂತ. ತಸ್ಮಿನ್ ಕೃಷ್ಣೇ ಭಕ್ತಿಮಾನ್. ಅನ್ಯ ದುರ್ಯೋಧನ. ಇನ್ನು ದುರ್ಯೋಧನ, ಗೋಪಾನ್ ಅಂದ್ರೆ ಕೃಷ್ಣನ ಮಕ್ಕಳು, ಯುದ್ಧ ಮಾಡತಕ್ಕ ಕೃಷ್ಣನ ಮಕ್ಕಳನ್ನ ಬವ್ರೆ, ಅವರನ್ನ ಆಯ್ಕೆ ಮಾಡಿಕೊಂಡ. ಹಂಗಂದ್ರೆ ಏನರ್ಥ? ಕೃಷ್ಣಂ ನ ಬವ್ರೆ ಅಂತ ಬರೀತಾರೆ. ಕೃಷ್ಣನನ್ನ ಆಯ್ಕೆ ಮಾಡ್ಕೊಂಡೇ ಇಲ್ಲ, ಕೃಷ್ಣನನ್ನ ಆಯ್ಕೆ ಮಾಡ್ಕೊಂಡಿಲ್ಲ. ತತ್ರ ಕೃಷ್ಣೇ ಅಭಕ್ತಿ ಮತ್ವ. ಅದಕ್ಕೇನು ಕಾರಣ? ಕೃಷ್ಣನಲ್ಲಿ ಭಕ್ತಿ ಇಲ್ಲ ಅವನಿಗೆ, ಅದೊಂದೇ ಕಾರಣ. ದೇವರು ಹೇಳಿದ ಆದೇಶಗಳು, ದೇವರು ಹೇಳಿದ ಉಪದೇಶಗಳು, ಅಥವಾ ದೇವರ ಭಕ್ತರು ಹೇಳಿದ ಉಪದೇಶಗಳು ನಮಗೆ ಹಿಡಿ ಬೀಳ್ತಾ ಇಲ್ಲ, ರುಚಿ ಅನಿಸ್ತಾ ಇಲ್ಲ, ಮಾಡಬೇಕು ಅಂತ ಅನಿಸ್ತಾ ಇಲ್ಲ ಅಂದ್ರೆ ಏನ್ ಕಾರಣ? ಭಕ್ತಿ ಇಲ್ಲ. ಭಕ್ತಿ ಇದ್ರೆ ಅರ್ಜುನನಂತೆ ಕೃಷ್ಣನನ್ನೇ ನಾವು ಬಯಸ್ತೀವಿ. ಭಕ್ತಿ ಇಲ್ಲ ಹಾಗೆಂದ್ರೆ ದುರ್ಯೋಧನನಂತೆ ಕೃಷ್ಣನನ್ನು ಬಿಟ್ಟು ಉಳಿದ ವಸ್ತುಗಳನ್ನು ನಾವು ಬಯಸ್ತೀವಿ. ಇಷ್ಟು ವ್ಯತ್ಯಾಸವನ್ನ ಈ ಪ್ರಸಂಗವನ್ನ ಹೇಳುವ ಉದ್ದೇಶ ಇದು. ಆಚಾರ್ಯರು ಒಂದು ಸಣ್ಣ ಘಟನೆ ಎಂದು ಕಾಣಿಸ್ತದೆ, ಆದರೆ ಇದರಲ್ಲಿ ನಮಗೆ ನಮ್ಮ ಜೀವನಕ್ಕೆ ಬೇಕಾಗಿರುವ ಒಂದು ಮುಖ್ಯ ವಿಷಯ ಇದರಲ್ಲಿ ಅಡಕವಾಗಿದೆ. ಅದರಿಂದ ಆಚಾರ್ಯರು ಇದನ್ನ ಹಿಡಿದು ಹೇಳ್ತಾರೆ, ಭಕ್ತಿ ಪ್ರಧಾನ ಹಾಗೆಂತ. ಅದರಿಂದ ನಮ್ಮ ವೋಟ್ ಯಾವತ್ತಿಗೂ ಕೂಡ ಪರಮಾತ್ಮನದ್ದೇ ಇರಬೇಕು. ಪರಮಾತ್ಮನನ್ನ ಬಿಟ್ಟು ಯಾರೇ ಇರಲಿ, ಎಂಥ ರಾಜರಿರಲಿ, ಅವರಿಗೆ ಕೃಷ್ಣ ವಿರೋಧ ಇದ್ರೆ ಅವರಿಗೆ ಆ ವೋಟ್ ಇಲ್ಲ, ಅವರ ಸಪೋರ್ಟ್ ನಾವು ಮಾಡಬಾರ್ದು ಅಂತ. ಇದು ಅರ್ಜುನನಿಂದ ಕಲಿಬೇಕಾದ ಒಂದು ಪಾಠ. ನಾವು ಪಾರ್ಥಾನಾಮೇವ ಸಾಹಾಯ್ಯಂ ಕರಿಷ್ಯನ್ನಪಿ ಕೇಶವಃ ತಸ್ಯಾ ಭಕ್ತಿಂ ದರ್ಶಯಿತುಂ ಚಕ್ರೆ ಸಮವದೀಶ್ವರಃ. ಕೇಶವಃ ಶ್ರೀಕೃಷ್ಣಃ ಪಾರ್ಥಾನಾಮೇವ ಸಹಾಯಂ ಕರಿಷ್ಯನ್ನಪಿ. ಅಲ್ಲ, ಕೃಷ್ಣ ಮೊದಲು ಏನ್ ಮಾತು ಕೊಟ್ಟ? ಇಬ್ಬರಿಗೂ ಕೂಡ ಸಹಾಯ ಮಾಡಬೇಕು ಅಂತ ಹೇಳ್ತೀನಿ, ಸಮವಾಗಿ. ಅದು ಹೆಂಗ್ ಸಹಾಯ ಮಾಡ್ನೆಂದ? ಸಮವಾಗಿ ಮಾಡ್ನೆಂದಲ್ಲ. ಹಾಗಿದ್ರೆ ನಾನು ಸಹಾಯ ಮಾಡ್ನಿ ಅಂದ್ರೂ ಕೂಡ ಅವನ ಆಯ್ಕೆ ಮಾಡ್ಕೊಂಡಿಲ್ಲ, ನಾ ಏನ್ ಮಾಡ್ಲಿ ಅಂತಾನೆ ಕೃಷ್ಣ. ಓಪನ್ ಆಗಿ ನಾನು ಕೇಳಿದ್ರು ಕೂಡ ನೀನು ಬೇಡ, ಬೇರೆ ವಸ್ತುಗಳು ಬೇಕು. ಒಂದು ರೀತಿಯಲ್ಲಿ ನಮ್ಮ ಒಂದು ಚಿತ್ತವು ಹಾಗೆ ಇರುತ್ತದೆ. ಸಹಾಯಂ ಕರಿಷ್ಯನ್ನಪಿ ದುರ್ಯೋಧನಸ್ಯ ಅಭಕ್ತಿಂ. ದುರ್ಯೋಧನನಲ್ಲಿ ಭಕ್ತಿ ಇಲ್ಲ ಎಂಬುದನ್ನ ತೋರಿಸಿಕೊಡುವುದಕ್ಕಾಗಿ ಪರಮಾತ್ಮ ಈಶ್ವರ ಅಪಿ. ಪರಮಾತ್ಮ ಅಂದ್ರೆ ಎಂತವ? ಬ್ರಹ್ಮಾದಿಗಳಿಗಿಂತಲೂ ಕೂಡ ಉತ್ತಮ, ಸಮರ್ಥನಾಗಿ ಇದ್ದರೂ ಕೂಡ ಸಮವಚ್ಚಕ್ರೆ ಸ್ವಸ್ಯ ಗೋಪಾನಂ ಇತಿ ಶೇಷಃ. ಈ ರೀತಿಯ, ಯದ್ಯಪಿ ಪರಮಾತ್ಮನಿಗೆ ಗೊತ್ತು, ಈ ದೇವರಿಗೆ ಗೊತ್ತಿಲ್ಲವೇ ದುರ್ಯೋಧನ ನನ್ನನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಂತ, ಆದರೂ ಕೂಡ ಪರಮಾತ್ಮ ಇದನ್ನ ಯಾಕೆ ಮಾಡಿದ? ಸಮವಚ್ಚಕ್ರೆ ಅಂತ ಯಾಕೆ ಹೇಳಿದ? ಹಾಗೆಂದ್ರೆ ಅವನಲ್ಲಿ ಇರುವ, ದುರ್ಯೋಧನನಲ್ಲಿ ಇರುವ ಅಭಕ್ತಿಯನ್ನ ಪ್ರದರ್ಶನ ಮಾಡುವುದಕ್ಕಾಗಿ ಅಂತ ಒಟ್ಟು. ಮುಂದಿನ ವಿಚಾರ ಮತ್ತೆ ನೋಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮವಸ್ತು. ಶ್ರೀಹರೇ.